ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡ್ತಿರೋ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಈ ಟೈಟಲ್ ನೋಡಿದ್ಕೊಳ್ಳೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನ್ ಮಾತಾಡಕ್ ಹೋಗ್ತಾ ಇದ್ದೀನಿ ಅಂತಂದು. ಇವತ್ತು ನಿನ್ನೆ ಅಂದ್ರೆ ಅಕ್ಟೋಬರ್ 2 ನಾನು ಕಾಂತಾರ ಫಿಲ್ಮ್ ನೋಡ್ಕೊಂಡ್ಬಂದೆ. ಕಾಂತಾರ ಹಿಟ್ಟ ಫ್ಲಾಪ ಅಂತ ನನ್ನ ಪ್ರಕಾರ ನಾನು ಹೇಳ್ತೀನಿ. ಇದು ಯಾವ್ದು ಮೂವಿ ಕ್ರಿಟಿಕ್ಸ್ ಅಲ್ಲ, ಮೂವಿ ರಿವ್ಯೂ ಅಲ್ಲ. ನಾನು ಹೋಗಿ ನೋಡಿ ಬಂದು ಅದರ ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಒಂದು ಪ್ರೇಕ್ಷಕ ಹೋಗಿ ನೋಡಿ ಬಂದು ಅಭಿಪ್ರಾಯನ ತಿಳಿಸ್ತಾ ಇದ್ದೀನಿ. ಇದು ಮೂವಿ ಹೆಂಗಿದೆ? ಮೂವಿ ಬೈ ಬೆಂಕಿ ಮೂವಿ ಬೈ. ವಿಜುವಲಿ ಕನ್ನಡದಲ್ಲಿ ಈ ತರ ಸಿನಿಮಾಗಳು ಇಲ್ಲಿವರೆಗೂ ಬಂದಿಲ್ಲ. ವಿಜುವಲ್ ಟಾಪ್ ನಾಚ್ ಮೂವಿ ಇದೆ. ಆ ಬುಲ್ಲಾಗಿರ್ಬೋದು ಅಥವಾ ಕೋತಿಗಳಾಗಿರ್ಬೋದು, ಹುಲಿ ಆಗಿರ್ಬೋದು, ಕಾಡು ಪಾಪಗಳಾಗಿರ್ಬೋದು, ಬೈ ಹೆಂಗಿದಾವ ಅಂತಂದ್ರೆ ವಿಜುವಲಿ ಬೆಂಕಿ. ನನ್ನ ಪ್ರಕಾರ ಕನ್ನಡದಲ್ಲಿ ಈ ತರ ವಿಜುವಲ್ ಫಿಲ್ಮ್ಸ್ ಯಾವುದು ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ RRR ಒಂದು ಫಿಲ್ಮ್ ಅಲ್ಲಿ ಒಂದು ಹುಲಿ ಬಂತು ಗೊತ್ತಾ. ಸೊ ಆ ತರ ಅದು ಅಂದ್ರೆ ಆಲ್ಮೋಸ್ಟ್ ಆಲ್ ಹೈ ಬಜೆಟ್ ಫಿಲ್ಮ್ಗಳದು. ಆ ತರ ಅಚೀವ್ಮೆಂಟ್ ನ ಹುಲಿನ 128 ಕ್ರೋರ್ ಬಜೆಟ್ ಅಲ್ಲಿ ಅಚೀವ್ ಮಾಡಿದಾರೆ ಅಂತಂದ್ರೆ ಬಟ್ ಮೆಚ್ಚಬೇಕಂದ್ರೆ ಆಕ್ಟರ್ಸ್ ಹೆಂಗಿದಾರೆ ಅಂತಂದ್ರೆ ರಿಷಬ್ ಶೆಟ್ಟಿದಂತೂ ಪರ್ಫಾರ್ಮೆನ್ಸ್ ಮಾತಾಡಂಗಿಲ್ಲ. ಯಾಕಂತಂದ್ರೆ ಅವ್ರದ್ದು ಆಲ್ರೆಡಿ ಕಾಂತಾರದಲ್ಲಿ ಆಲ್ರೆಡಿ ನೋಡಿದೀವಿ ಅವ್ರ ಪರ್ಫಾರ್ಮೆನ್ಸ್ ಹೆಂಗಂತ. ಸೊ ಅದೇ ಪರ್ಫಾರ್ಮೆನ್ಸ್ ಕಾಂತಾರ ಚಾಪ್ಟರ್ 1 ಅಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಸೂಪರ್ ಪರ್ಫಾರ್ಮೆನ್ಸ್ ಮಾತ್ರ. ಗುಣಶೇಖರ್ ಅವರು ಕ್ಯಾರೆಕ್ಟರ್ ಮಾಡಿದ್ದಾರೆ, ಗುಲ್ಶನ್ ದೇವಯ್ಯನ್ ಅವರು ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ನನಗೆ ಅಲ್ಟಿಮೇಟ್ ಆಗಿ ಲೈಕ್ ಆಗಿದ್ದು ರುಕ್ಮಿಣಿ ವಸಂತ್ ಅವ್ರನ್ನ ಹೆಂಗ್ ತೋರಿಸಿದಾರೆ ಅಂದ್ರೆ ನಿಜವಾಗ್ ರಾಣಿ ಅನ್ನೋ ತರನೇ ತೋರಿಸಿದ್ದಾರೆ ಅವ್ರನ್ನ. ಆ ತರ ಫೀಲ್ ಬರುತ್ತೆ ನಿಮ್ಗೆ. ಈ ಕ್ಲೈಮ್ಯಾಕ್ಸ್ ಎಲ್ಲ ಅವ್ರದೊಂದು ಲುಕ್ ಬರುತ್ತೆ. ರಿಷಬ್ ಶೆಟ್ರು ಗುಳಿಗ ರೂಪದಲ್ಲಿ ಇವ್ರನ್ನ ಅವ್ರ ಅಪ್ಪನ ವಿಲನ್ ಕೊಲ್ಲಕ್ ಬಂದಾಗ ಅಡ್ಡ ನಿಲ್ತಾರಲ್ಲ, ಲುಕ್ ಇರುತ್ತೆ. ಬಟ್ ಬೆಂಕಿ ಲುಕ್ ಅದು ಮಾತ್ರ ಸೂಪರ್ ಆಗಿದೆ. ಇನ್ನೊಂದು ಏನಂತಂದ್ರೆ ಈ ತರ ಕ್ಯಾರೆಕ್ಟರ್ಸ್ ಅವ್ರಿಗೆ ಡೆಫಿನೆಟ್ ಆಗಿ ಒಪ್ಪುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಲ್ಟಿಮೇಟ್ ಮಾಡಿದ್ದಾರೆ. ಅದು 3 ಜನ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಅದರಲ್ಲಿ ಕೆಲವೊಂದು ಕಡೆ ಗೂಸ್ ಬಾಕ್ಸ್ ಇರ್ತವೆ. ಇಲ್ಲಿ ಅಂತಂದ್ರೆ ಈ ಇಂಟರ್ವಲ್ ಬ್ಯಾಂಗ್ ಬರುತ್ತಲ್ಲ, ಈ ಹುಲಿ ಹೋಗಿ ಇವ್ರಿಗೆ ದಾರಿ ತೋರಿಸುತ್ತೆ ನೋಡಿ, ಅದು ಮಾತ್ರ ಅಲ್ಟಿಮೇಟ್ ಇದೆ. ಕ್ಲೈಮ್ಯಾಕ್ಸ್ ಬೆಂಕಿ ಕ್ಲೈಮ್ಯಾಕ್ಸ್, ಅದರಲ್ಲಿ ಪರ್ಫಾರ್ಮೆನ್ಸ್ ಇಷ್ಟು ಪಾಸಿಟಿವ್ ಸೈಡ್. ಅದು ಬಟ್ ನೆಗೆಟಿವ್ ಸೈಡ್ ಕೂಡ ಇದಾವೆ. ನೆಗೆಟಿವ್ ಸೈಡ್ ಏನಂತಂದ್ರೆ ಫಿಲ್ಮ್ ಸ್ವಲ್ಪ ಲಾಂಗ್ ಆಯ್ತು ಅಂತ ಅನ್ಸುತ್ತೆ. ಇನ್ನು ಸ್ವಲ್ಪ ಶಾರ್ಟ್ ಮಾಡಿದ್ರೆ ಇನ್ನೂ ಬೆಂಕಿ ಇರೋದು. ಜಾಸ್ತಿ ಕೊಟ್ರೆ ಅಮೃತನೂ ಕೂಡ ವಿಷಯ ಆಗುತ್ತಂತೆ. ಸೊ ಆ ತರ ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತು ಅಂತ ನನ್ಗನ್ನಿಸ್ತು. ಸೊ ಅದಾದ್ಮೇಲೆ ಆಕ್ಷನ್ ಸೀಕ್ವೆನ್ಸ್ ಕಂಟಿನ್ಯೂಸ್ ಆಗಿ ಆಕ್ಷನ್ ಸೀಕ್ವೆನ್ಸ್ ಬರ್ತಾನೆ ಇರ್ತವೆ. ಕಬ್ಬಣದ ಕತ್ತಿ ಸೌಂಡ್ ಆಗ್ಲಿ ಅಥವಾ ಕಟ್ಟಿಗೆ ಮುರಿದ ಸೌಂಡ್ ಆಗ್ಲಿ ಸ್ವಲ್ಪ ಅಲ್ಲಿ ಎಲ್ಲೋ ಇರಿಟೇಟ್ ಮಾಡ್ತಾ ಇದೆ ಅಂತ ನನ್ಗನ್ನಿಸ್ತು. ಸೊ ಅದು ಬಿಟ್ರೆ ಕಂಟೆಂಟ್ ನನಗೆ ಫಸ್ಟ್ ಕಾಂತಾರನೇ ಚೆನ್ನಾಗಿ ಅನಿಸ್ತು. ಫಸ್ಟ್ ಬಂದಿರೋ ಕಾಂತಾರ ಕಂಟೆಂಟ್ ವೈಸ್ ಅಷ್ಟೊಂದು ನನಗೆ ಇಂಪ್ರೆಸ್ ಮಾಡ್ಲಿಲ್ಲ. ನನಗೆ ಅಷ್ಟೊಂದು ವಾವ್ ಅನ್ಸೋ ಸ್ಟೋರಿ ಅಂತೂ ನನಗೆ ಏನು ಸಿಕ್ಲಿಲ್ಲ ಇದರಲ್ಲಿ. ವಿಲನ್ಸ್ಗಳು ಸುಮ್ನೆ ಬಂದು ಸತ್ತೋಗ್ಬಿಡ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ. ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಸ್ವಲ್ಪ ಇವ್ರಿಗೂ ವಾರ್ ನಡಿಬೇಕಿತ್ತು. ಅಲ್ಟಿಮೇಟ್ ಆಗಿ ಏನಾಗುತ್ತಂದ್ರೆ ರಿಷಬ್ ಶೆಟ್ಟರ್ದು ಉಗುರು ಮತ್ತೆ ಕೂದಲ ತಗೊಂಡು ಇವರು ಮಾಟ ಮಾಡಿಸ್ತಾರೆ. ಆ ಮಾಟ ಮಾಡಿಸಿದ ಎಫೆಕ್ಟ್ ಇವ್ರು ಏನು ಕಾಣಲಿಲ್ಲ ನನಗೆ. ಆಪೋಸಿಟ್ ಆಗಿ ವಿಲನ್ಗಳು ಸ್ಟ್ರಾಂಗ್ ಇದ್ದಾಗ ಕಥೆನೂ ಸ್ಟ್ರಾಂಗ್ ಓಡುತ್ತೆ ಅಂತ ನನ್ನ ಫೀಲಿಂಗ್. ಈ ಕಾಂತಾರ ನೋಡಿ ಅಲ್ಲಿ ಬಲ ತೋರಿಸಬೇಕಾಗ ಅವಶ್ಯಕತೆ ಇರಂಗಿಲ್ಲ. ಬಟ್ ಅವ್ನ ಟ್ಯಾಲೆಂಟ್ ಇಂದ ವಿಲನ್ ಆಗಿರ್ತಾನೆ, ಅವನು ನರಿ ಬುದ್ಧಿಯಿಂದ ವಿಲನ್ ಆಗಿರ್ತಾನೆ. ಬಟ್ ಇದರಲ್ಲಿ ಒಂದು ಯುದ್ಧನ ತೋರಿಸಬೇಕಾದ್ರಾಗ ವಿಲನ್ಗಳು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ನನ್ನ ಫೀಲಿಂಗ್ ಅಂತೂ ಬಂತು. ಸ್ಟ್ರಾಂಗ್ ಆಗಿದ್ದಾಗ ಇವ್ರಿಗೂ ಫೈಟಿಂಗ್ ಆಡಿದಾಗ ಅಲ್ಟಿಮೇಟ್ ಸೀನ್ಸ್ ಗಳು ಬರ್ತವೆ. ಸೊ ಜಾಸ್ತಿ ತೋರಿಸಬಹುದಿತ್ತು. ಬಟ್ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ ರುಕ್ಮಿಣಿ ವಸಂತ್ ಅವರು ಬಂದಾಗ ಒಂದೇ ಒಟ್ಟಿಗೆ ಹಿಂಗೆ ಹೊಡೆದಾಗ ಸತ್ತೋಗ್ಬಿಡ್ತಾರೆ. ಅವರು ವಿಲನ್ ಆಗಿ ಮಾಡಿದಾರಲ್ಲ, ಅವ್ರ ಸ್ವಲ್ಪ ಆಕ್ಷನ್ ಸೀಕ್ವೆನ್ಸ್ ಗಳು ಜಾಸ್ತಿ ಇರಬೇಕಿತ್ತು ಅಂತ ಅನಿಸ್ತು. ಇವ್ರಿಗೂ ಯುದ್ಧ ಬಿದ್ದಾಗ ಸ್ವಲ್ಪ ಅಲ್ಲಿ ಮಜಾ ಬರ್ತಾ ಇತ್ತು. ಬಟ್ ಅದು ಬಿಟ್ರೆ ಕಾಂತಾರ ಮೂವಿ ಸೂಪರ್ ಆಗಿದೆ. ಬೇರೆ ಇಂಡಸ್ಟ್ರಿಲೂ ಕೂಡ ಈ ತರ ವಿಜುವಲ್ಸ್ ಗಳು ಇಲ್ಲ. ಯಾಕಂದ್ರೆ ಕೋಟಿ ಸಾವಿರ ಕೋಟಿ ಗಟ್ಟಲೆ ಮಾಡ್ತಾರಲ್ವಾ ಈ ತರ ಆದಿಪುರುಷ ಆ ತರ ಫಿಲ್ಮ್ಗಳು. ಅದರಲ್ಲೂ ಕೂಡ ಸೀನ್ಸ್ ಗಳಿಲ್ಲ. ಸೊ ಟೋಟಲ್ ಆಗಿ ಕಾಂತಾರ ಮೂವಿಗೆ ನಾನೊಬ್ಬ ಪ್ರೇಕ್ಷಕನಾಗಿ ಕೊಡುವಂತ ಪಾಯಿಂಟ್ಗಳು 6.5. ಸ್ಟೋರಿ ವೈಸ್ ಆಗ್ಲಿ ಕಂಟೆಂಟ್ ವೈಸ್ ಆಗ್ಲಿ ನನಗೆ ಕಾಂತಾರ 1 ಇಷ್ಟ ಆಯ್ತು. ವಿಜುವಲ್ ವೈಸ್ ಆಗ್ಲಿ ಆಕ್ಟಿಂಗ್ ವೈಸ್ ಆಗ್ಲಿ ಪರ್ಫಾರ್ಮೆನ್ಸ್ ಆಗ್ಲಿ ಕಾಂತಾರ ಚಾಪ್ಟರ್ 1 ಇಷ್ಟ ಆಯ್ತು. ಸೊ ಎರಡು ಕಂಪೇರ್ ಮಾಡಿದ್ರೆ ನನಗೆ ಕಾಂತಾರನೇ ಬೆಟರ್ ಅಂತ ಅನಿಸುತ್ತೆ. ಇದರಲ್ಲಿ ಸಾಂಗ್ಸ್ ಗಳು ಅಷ್ಟೊಂದಿಲ್ಲ. ಕಾಂತಾರದಲ್ಲಿ ಇರೋ ಸಾಂಗ್ಸ್ ಗಳನ್ನ 2 ಸಾಂಗ್ಸ್ ಗಳನ್ನ ಈ ಮೂವಿಲಿ ತಗೊಂಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಲಿ ಅಷ್ಟಕ್ಕಷ್ಟೇನೆ ನನಗೆ ಹೇಳೋದ್ ಮಾಕಟ್ಟೆ. ಕಾಂತಾರದಲ್ಲಿ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಲಿ ಸಾಂಗ್ಸ್ ಗಳಾಗ್ಲಿ ಆ ಇಂಪ್ಯಾಕ್ಟ್ ಈ ಕಥೆಯಲ್ಲಿ ಬರ್ಲಿಲ್ಲ ಅಂತ ನನಗನ್ನಿಸ್ತು. ಒಬ್ಬ ಪ್ರೇಕ್ಷಕನಾಗಿ ಈ ಮೂವಿಗೆ ನಾನು ಕೊಡುವಂತ ಪಾಯಿಂಟ್ಸ್ ಗಳು 6.5.
ಔಟ್ ಆಫ್ 10 ಡೆಫಿನೆಟ್ ಆಗಿ ಒಂದ್ಸರಿ ಹೋಗಿ ನೋಡಿ, ಮಿಸ್ ಮಾಡ್ಲೇಬೇಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡ್ಬೇಡಿ. ಆ ವಿಜುವಲ್ ಎಫೆಕ್ಟ್ ಅವೆಲ್ಲ ನೀವು ನಾರ್ಮಲ್ ಮೊಬೈಲ್ ಎಲ್ಲ ನೋಡಿದಾಗ ನಿಮ್ಗೆ ಸಿಗಲ್ಲ. ಸೊ ಥಿಯೇಟರ್ ಹೋದಾಗನೇ ನಿಮ್ಗೆ ಆ ವಿಜುವಲ್ ಎಫೆಕ್ಟ್ ಗಳು ಸಿಗ್ತವೆ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಳ್ಳದೆ ಬೇಡ ಅಂತ ಹೇಳ್ತಾ ಇದೀನಿ.